ಶಾಸಕಾಂಗ ಸಭೆಯಲ್ಲೂ ಕೂಡ ಧರ್ಮಸ್ಥಳ ಕೇಸ್ ಜೋರಾಗಿ ಸದ್ದು ಮಾಡಿದೆ. ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಬಿಸಿ ಬಿಸಿ ಚರ್ಚೆನೂ ಆಗಿದೆ. ಕಾಂಗ್ರೆಸ್ ಶಾಸಕರಿಗೆ ಹಾಗಾದ್ರೆ ಸಿದ್ದರಾಮಯ್ಯ ಹೇಳಿದ್ದೇನು? ಧರ್ಮಸ್ಥಳ ಗುಂಡಿ ಅಗೆಯುವ ಕೆಲಸ ಶೀಘ್ರವೇ ಅಂತ್ಯವಾಗುತ್ತಾ? ಎಸ್ಐಟಿ ವರದಿ ನೋಡಿ ಶೋಧ ಸ್ಥಗಿತಕ್ಕೆ ಚಿಂತನೆ ಮಾಡಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸುಳಿವು ಕೊಟ್ಟಿದ್ದಾರೆ. 12 ಸ್ಥಳಗಳಲ್ಲಿ ಶೋಧ, ಒಂದು ಕಡೆ ಮೂಳೆ ಸಿಕ್ಕಿದೆ. 13ನೇ ಸ್ಪಾಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧ ಬಂದ್ ಮಾಡ್ತಾರಾ? ಸಚಿವರ ಜೊತೆಗೆ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರಂತೆ ಸಿಎಂ. ಎಸ್ಐಟಿ ಶವಶೋಧದ ಬಗ್ಗೆ ತೀರ್ಮಾನ ಮಾಡ್ತೀವಿ, ಅಲ್ಲಿವರೆಗೂ ಭಾವನಾತ್ಮಕ ಹೇಳಿಕೆ ನೀಡಬೇಡಿ, ಶಾಸಕರಿಗೆ ವಾರ್ನಿಂಗ್ ನೀಡಿದ್ದಾರೆ ಸಿದ್ದರಾಮಯ್ಯ. ಶಾಸಕಾಂಗ ಸಭೆಯಲ್ಲಿ ಎಸ್ಐಟಿ ಶವಶೋಧದ ಬಗ್ಗೆ ದೊಡ್ಡ ಚರ್ಚೆಯಾಗಿದೆ. ಸಿದ್ದರಾಮಯ್ಯ ಅವರು ಶಾಸಕರ ಜೊತೆ ಮಾತಾಡಿದ್ದಾರೆ. ಎಸ್ಐಟಿ ವರದಿಯನ್ನ ಆಧರಿಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ. 13ನೇ ಪಾಯಿಂಟ್ನಲ್ಲಿ ಏನೂ ಸಿಗದೆ ಇದ್ರೆ ಶೋಧ ಕಾರ್ಯ ಬಂದ್ ಮಾಡ್ತೀವಿ ಅನ್ನೋ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ರ? ಹಾಗಾದ್ರೆ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೇಳಿದ್ದೇನು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ಬಗ್ಗೆ ಭಾವನಾತ್ಮಕವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಕಟ್ಟಪ್ಪಣೆ ಮಾಡಿದ್ದಾರೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧ ಮಾಡಿದ್ದು, ಒಂದು ಕಡೆ ಇಲ್ಲಿವರೆಗೆ ಮೂಳೆ ಸಿಕ್ಕಿದೆ. 6ನೇ ನಂಬರ್ ಪಾಯಿಂಟ್ನಲ್ಲಿ ಮೂಳೆ ಸಿಕ್ಕಿರೋದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅಲ್ಲಿ ಸಿಕ್ಕಿದ್ದು ಮಹಿಳೆಯದ್ದಲ್ಲ, ಪುರುಷನದ್ದು. 13ನೇ ಜಾಗದಲ್ಲೂ ಮೂಳೆ ಸಿಗದೇ ಇದ್ರೆ ಶೋಧನೆ ಸ್ಥಗಿತ ಮಾಡಬೇಕಾಗತ್ತೆ. ಸಚಿವರ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಚರ್ಚೆಗಳ ಬಗ್ಗೆ ಯಾರೂ ಆತಂಕ ಪಡಬೇಡಿ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಎಸ್ಐಟಿ ಬಗ್ಗೆ ಸಾರ್ವಜನಿಕರಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.